तो आज हम पढ़ेंगे आपके सिलेबस में 12वां पाठ जो है रोबोट। इसको लिखे हैं डॉक्टर प्रदीप मुखोपाध्याय जी। उनका काव्य नाम है आलोक। प्रदीप मुखोपाध्याय, इनका कोई विशेष रूप से यहाँ पर कवि परिचय आपको दिया नहीं गया है, तो आप लोग सिर्फ उनका नाम याद रखिए, काफी है। आलोक उनका काव्य नाम है, डॉक्टर प्रदीप मुखोपाध्याय जी। तो ಯಾಕೆ ನಿಮಗೆ ಈ ರೋಬೋಟ್ ಪಾಠವನ್ನು ಕೊಟ್ಟಿದ್ದಾರೆ? ರೋಬೋಟ್ ಅಂತ ಕೊಟ್ಟಿದ್ದಾನೆ. ಈ ಪಾಠದಲ್ಲಿ ಮುಖ್ಯವಾಗಿ ಸಾರಾಂಶ ಬರುವಂಥದ್ದು ಏನು ಅಂತಂದ್ರೆ, ಇನ್ನು ಈಗ ನಾವು ಆಧುನಿಕ ಯುಗದಲ್ಲಿ ಇದ್ದೇವೆ. ಯಾಂತ್ರಿಕ ಯುಗ ಮೇಲಿಂದ ಆಧುನಿಕ ಯುಗದಲ್ಲೂ ಯಂತ್ರಗಳಿಂದ ನಾವು ಕೆಲಸ ಮಾಡಿಸ್ಕೊಳ್ಳೋದು ಅಧಿಕವಾಗ್ತಾ ಇದೆ. ಯಾಕೆಂದ್ರೆ ಸಮಯದ ಉಳಿತಾಯ, ಆನಂತರ ಮನುಷ್ಯನ ಶಕ್ತಿಯ ಅಪವ್ಯಯವಾಗದೇ ಇರುವಂಥದ್ದು, ಆಮೇಲೆ ಅದು ಏನು ಶ್ರಮವೇ ಇಲ್ಲದೆ ಕೆಲಸ ಮಾಡ್ತಾ ಇರುತ್ತೆ ಯಂತ್ರ. ಒಮ್ಮೆ ಅದರಿಂದ ಮೇಂಟೆನೆನ್ಸ್ ತುಂಬ ಕಡಿಮೆ ಬರುತ್ತೆ, ತೊಂದರೆ ತಾಪತ್ರಯಗಳು ಅದು ಯಂತ್ರಕ್ಕೆ ಬರೋದಿಲ್ಲ, ಮನುಷ್ಯನಿಗೆ ಬಂದ ಹಾಗೆ. ಹಾಗಾಗಿ ಇನ್ನು ಮುಂದೆ ಇನ್ನೊಂದು 30 ವರ್ಷ, ಇನ್ನೊಂದು 50 ವರ್ಷದ ನಂತರದಲ್ಲಿ ನಾವು ಸ್ವಲ್ಪ ರೋಬೋಟಿನ ಬಳಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, 100% ಮಾಡ್ತೇವೆ. ಈಗ ಆಲ್ರೆಡಿ ಬಂದಿದೆ, ಬಹಳಷ್ಟು ದೇಶಗಳಲ್ಲಿ ಈ ರೋಬೋಟ್ಗಳ ನಿರ್ಮಾಣ ಪ್ರಾರಂಭ ಆಗ್ಬಿಟ್ಟಿದೆ. ಬಹಳಷ್ಟು ಕೆಲಸಗಳಲ್ಲಿಯೂ ಕೂಡ ಅವರು ಬಳಸ್ಕೊಳ್ತಾ ಇದ್ದಾರೆ. ರೋಬೋಟ್ ಬಂತು, ಜನಸಂಖ್ಯೆ ನಾವು ಇದ್ದ ಹಾಗೆ ಇರ್ತೇವೆಯೋ ಅದು ಹೆಚ್ಚಿಗೆ ಆಗ್ತೇವೆ ತಾನೆ, ಇದ್ದ ಹಾಗೆ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಜನರಿಗೆ ಅವರಿಗೆ ಬೇಕಾದಂತಹ ಊಟಕ್ಕೆ ಬೇಕಾಗುವಂತಹ ವ್ಯವಸ್ಥೆಗೆ, ಅವರಿಗೆ ಒಂದು ಉದ್ಯೋಗ ರೋಬೋಟ್ಗಳು ಕಿತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಆ ಮನುಷ್ಯ ಅವಾಗ ಏನು ಮಾಡಬೇಕಾಗತ್ತೆ? ಮನುಷ್ಯನ ಕೆಲಸವನ್ನ ರೋಬೋಟ್ಗಳು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಮುಂದೊಂದು ದಿನ ಮನುಷ್ಯ ಆಲಸಿಯಾಗಿ ಅವನಿಗೆ ಕೆಲಸವಿಲ್ಲದೆ ನಿರುದ್ಯೋಗದಿಂದ, ಹಸಿವಿನಿಂದ ಸಾಯುವ ಪರಿಸ್ಥಿತಿ ಬರಬಹುದಲ್ಲ. ಯಾಕೆಂದರೆ ಚೀನಾದಂತಹ ಮಹಾರಾಷ್ಟ್ರದಲ್ಲಿ, ಮಹಾದೇಶದಲ್ಲಿ ಏನು 200 ಕೋಟಿ ಜನಸಂಖ್ಯೆ ಹತ್ರ ಆ ತರಹದ ದೇಶಗಳಲ್ಲಿ ಯಾಂತ್ರಿಕ ಬಳಕೆ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿದೆ, ಯಂತ್ರಗಳ ಬಳಕೆ. ಅವ್ರು ಉಳಿದವರಿಗೆ, ಹಾಗಾದ್ರೆ ಜನರಿಗೆ ಉದ್ಯೋಗದ ಪರಿಸ್ಥಿತಿ ಏನಾಗುತ್ತೆ? ಈಗ ಹೇಗಂದ್ರು ಈಗ ಏನಾಗಿದೆ ಅಂತಂದ್ರೆ, ರೋಬೋಟ್ ನೀವು ಮೂವಿನೂ ಸಮೇತ ನೋಡಿರ್ಬೋದು, ತಮಿಳ್, ತೆಲುಗು ಎಲ್ಲ ಭಾಷೆಯಲ್ಲೂ ಬಂದಿದೆ. ರಜನಿಕಾಂತ್ ಅವರದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಒಂದು ಕೃತ್ರಿಮ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಹೇಗೆ ಯೋಚನೆ ಮಾಡ್ತಾನೋ ಅದೇ ಯೋಚನೆ ಸಾಮರ್ಥ್ಯದ ಚಿಪ್ಗಳನ್ನ ಆ ರೋಬೋಟ್ನಲ್ಲಿ ಅಳವಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ರೋಬೋಟ್ ಬರೀ 1-2 ಕೆಲಸಗಳನ್ನ ಮಾಡೋದು ಅಂತಲ್ಲ, ಅದು ಯೋಚನೆ ಮಾಡುವಷ್ಟು ಏನೇನೋ ಪ್ರಯತ್ನವನ್ನ ಮನುಷ್ಯ ರೆಡಿ ಮಾಡ್ತಾ ಇದ್ದಾನೆ. ಮನುಷ್ಯ ಆ ತರಹದ ರೋಬೋಟ್ಗಳ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ದಾನೆ. ಹಾಗಾಗಿ ಆ ಸಂದರ್ಭ ಬಂದರೆ ಮನುಷ್ಯನ ಜೀವನಕ್ಕೆ ರೋಬೋಟ್ಗಳಿಂದ ತೊಂದರೆ ಆಗ್ಲಿಕ್ಕೆ ಶುರುವಾಗುತ್ತೆ ಹೇಳೋದಾದ್ರೆ ಮನುಷ್ಯ ಏನು ಮಾಡಬೇಕು? ದೊಡ್ಡ ಸಮಸ್ಯೆ ಬಂದು ಮುಟ್ಟುತ್ತೆ. ಆ ಸಮಸ್ಯೆಯನ್ನ ಸ್ವಲ್ಪ ಮುಂಚಿತವಾಗಿ ಯಾವ್ಯಾವ ರೀತಿಯ ಸಮಸ್ಯೆ ಬರಬಹುದು, ಆ ರೋಬೋಟ್ಗೆ ನಿಜವಾಗಿಯೂ ನಾವು ಮನುಷ್ಯನ ಬುದ್ಧಿಯನ್ನ ಕೊಟ್ರೆ ಅದು ಹೇಗೆ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲ ಒಂದು ಮಾರ್ಮಿಕವಾಗಿ ಈ ಒಂದು ಪಾಠದಲ್ಲಿ ನಿಮಗೆ ಒಂದು ಕಥಾ ರೂಪವಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ ಪ್ರದೀಪ್ ಮುಖೋಪಾಧ್ಯಾಯ ಅವರು. ನೋಡೋಣ ಏನು ಈ ಪಾಠದಲ್ಲಿ ಬರುವಂಥದ್ದು ಅಂತ. छात्रों को इस पाठ के द्वारा समझा जाता है कि मशीन कभी भी मनुष्य का स्थान नहीं ले सकता और मनुष्य का महत्व कभी कम नहीं हो सकता. ಇದರಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಮಷಿನ್ಗಳು ಬಂದಿವೆ ಅಂತ ಮನುಷ್ಯನ ಸ್ಥಾನಮಾನ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇದರಲ್ಲಿ ನಿದರ್ಶನ ಕೊಟ್ಟು ಹೇಳಲಿಕ್ಕೆ ಹೊರಟಿದ್ದಾನೆ. ಯಾಕೆಂದ್ರೆ ಮನುಷ್ಯನಿಂದಲೇ ಅವುಗಳ ನಿರ್ಮಾಣ. ಮನುಷ್ಯ ತನ್ನ ಸ್ಥಾನಮಾನವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಅವನ ಏನು ಕೆಲಸಕ್ಕೆ ಧಕ್ಕೆ ಬರುತ್ತಲ್ವಾ, ಅದನ್ನ ಒಂದು ಚಂದ ಚಿತ್ರ ಮಾಡಿ ತೋರಿಸಿದಾನೆ. ಒಂದು ಚಂದ ಕಥೆಯ ರೂಪವಾಗಿ ಇದರಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡೋಣ ಕಥೆಯನ್ನು ನೋಡೋ ತನಕ ಗೊತ್ತಾಗತ್ತೆ. वर्षों से सक्सेना परिवार में काम कर रहा था साधो राम. सक्सेना एक परिवार है. यहाँ पर
ಒಂದು ಪರಿವಾರದ ಹೆಸರು. ಭಟ್ರು, ಹೆಗಡ್ರು ಅಥವಾ ನಾಯ್ಕರು, ಗೌಡ್ರು ಅಂತ ಮಾಡಿದ ಹಾಗೆ ಒಂದು ಪರಿವಾರದ ಹೆಸರು ಸಕ್ಸೇನಾ ಪರಿವಾರ ಅಂತ. ಆ ಪರಿವಾರದಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ. ವರ್ಷों से, बहुत सालों से एक आदमी काम कर रहा था, उसका नाम है साधो राम. तो क्या होता है साधो राम को, अचानक एक दिन चलती बस से गिरकर उसे खतरनाक चोट आ गई. उसे क्या हुआ, एक चलती बस से गिरकर, बस चल रही थी तो वहां से वो गिर पड़ा, गिर जाता है. बस चलती बस से गिरकर उसे खतरनाक चोट आ जाती है. सादा चोट भी नहीं, खतरनाक चोट. ತುಂಬ ಏನು ಅವನಿಗೆ ಪೆಟ್ಟು ಜಾಸ್ತಿ ಆಗುತ್ತೆ. ಹೋಗ್ತಾ ಇರುವಂತಹ ಬಸ್ನಿಂದ ಬಿದ್ದು. ಉಸೆ ಅಸ್ಪತಾಲ್ ಮೇ ಭರ್ತಿ ಕರಾನಾ ಪಡ, ಅವನನ್ನು ಹಾಸ್ಪಿಟಲೈಸೇಷನ್ ಮಾಡೋ ಪರಿಸ್ಥಿತಿ ಬಂತು. ಅಂದರೆ ಸಣ್ಣ ಪುಟ್ಟ ಪೆಟ್ಟಾಗಿ ಮನೆಗೆ ವಾಪಸ್ ಕರ್ಕೊಂಬರ್ಲಿಕ್ಕಾಗಲಿಲ್ಲ, ಆಸ್ಪತ್ರೆಯಲ್ಲೇ ಇಟ್ಕೊಳ್ಬೇಕಾಯ್ತು ಟ್ರೀಟ್ಮೆಂಟ್ಗಾಗಿ. ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, सक्सेना परिवार में काम करता था. तो सक्सेना परिवार जो है वो बड़ा था, बहुत बड़ा परिवार था. वहां पर बेटे बेटियों नाती पोतों से घर में हमेशा रौनक और चहल पहल बनी रहती. उनके घर में, बड़ा घर है, बहुत लोग भी हैं उस घर में. तो बेटे बेटियों के, ಮಕ್ಕಳು, ಗಂಡು ಮಕ್ಕಳು ಹೆಣ್ಮಕ್ಳು ಅರ್ಥದಲ್ಲಿ ಬೇಟೆ ಬೇಟಿಯೋ, ನಾತಿ ಪೋತೋಸೆ, ನಾತಿ ಪೋತೋಸೆ ಮೊಮ್ಮಕ್ಕಳಿಂದ ತುಂಬಿದ್ದಂತಹ ಅವರಿಂದ ಹಮೇಶ ರೌನಕ್ ಅವ್ರ ಚಹಲ್ ಪಹಲ್ ಬನಿ ರಹತೀತಿ. ರೌನಕ್ ಅಂತಂದ್ರೆ ಒಂಥರ ಮನೆ ಚಟುವಟಿಕೆಯಿಂದ ಕೂಡಿರ್ತಾ ಇತ್ತು. ಚಹಲ್ ಪಹಲ್ ಅಂತಂದ್ರೆ ಚಟುವಟಿಕೆ, ರೌನಕ್ ಅಂತಂದ್ರೆ ಒಂಥರ ವೈಭವ ಅನ್ನೋ ಅರ್ಥದಲ್ಲಿ. ಚಹಲ್ ಪಹಲ್ ಅಂತಂದ್ರೆ ಚಟುವಟಿಕೆ, ಅಂದರೆ ಯಾವಾಗಲೂ ಆಕ್ಟಿವ್ ಇರ್ತಿತ್ತು. ಮನೆ ಒಂದು ಗಲಾಟೆ, ಮನೆಯಲ್ಲಿ ಜನ ಇದ್ದಾಗ ನೋಡಿ ಮನೆಯಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತ. ಇದ್ದವರೇ ಎರಡು, ಒಂದು ನಾನೊಬ್ಬವ ಅಂತಾದ್ರೆ ಮನೆ ಹೆಂಗಿರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಅಂತೂ ಇಂತೂ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದೇ ಮನೆಗೆ ಒಂದು 4 ಜನ ನೆಂಟರು ಬಂದರು ಅಂತಾದ್ರೆ ಆ ಮನೆಯಲ್ಲಿ ಎಷ್ಟು ನಿತ್ಯದ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಜನರು ಆಕ್ಟಿವ್ ಇರ್ತಾರೆ. ಅದು ಚಹಲ್ ಪಹಲ್. ಅವ್ರ ಮನೆ ತುಂಬ ಜನ ಇದ್ರು, ಹಾಗಾಗಿ ಆ ಮನೆಯಲ್ಲಿ ಒಂಥರ ಒಂದು ವೈಭವ ಇತ್ತು, ಜನರಿಂದ ಖುಷಿಯಿಂದ ಕೂಡ್ಕೊಂಡಿತ್ತು ಮನೆ, ಜೊತೆಯಲ್ಲಿ ಚಟುವಟಿಕೆಗಳಿಂದ ಕೂಡಿತ್ತು ಮನೆ. ಸಾಧೋರಾಮ್ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ತಾನೆ. ಅವನಿಗೆ ಈಗ ಪೆಟ್ಟಾಗಿದೆ, ಬಸ್ಸಿಂದ ಬಿದ್ದು, ಅವನು ಆಸ್ಪತ್ರೆಯಲ್ಲಿದ್ದಾನೆ, ಕೆಲಸ ಮಾಡುವ ಆಳು ಈಗಿಲ್ಲ ಮನೆಯಲ್ಲಿ. ಹಾಗಾಗಿ ಹೇಳ್ತಾ ಇದ್ದಾನೆ, ಸಾಧೋರಾಮ್ ಕೆ अस्पताल पहुंच जाने से सभी की तकलीफें बढ़ गई. तो साधोराम अस्पताल में है तो क्या हुआ, यहाँ के जो उस घर के कामकाज करने वाला था वो अभी नहीं है. तो उनका वहाँ घर के सब कुछ जो काम है वो इनके लिए, जो घर में है उनके लिए तकलीफ बनने लग गई. ಕಷ್ಟ ಶುರುವಾಗೋಯ್ತು ಅವರಿಗೆ. ಅವ್ನು ಮಾಡ್ತಾ ಇದ್ದಂಥ ಕೆಲಸನ ಇವರು ಮಾಡ್ಕೊಳ್ಬೇಕಾಯ್ತು. ಆವಾಗ ಒಂಥರ ಶುರುವಾಯಿತು ತಕಲೀಫ್, ದೊಡ್ಡ ಸಮಸ್ಯೆಗಳು ಶುರುವಾದವು. ಹೇಗೆ ಅವರವರು ಟೈಮ್ನಲ್ಲಿ ಅವರು ಅಡ್ಜಸ್ಟ್ ಹಾಕ್ಕೊಂಡಿದ್ರು. ಈಗ ಈ ಕೆಲಸನೂ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರಿಗೆ ಟೈಮಿಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅಥವಾ ದೊಡ್ಡ ಶ್ರೀಮಂತರ ಮನೆತನ, ಅವಾಗ ಏನು ಮಾಡೋದು, ಅವ್ರು ಕೆಲಸ ಮಾಡಲಿಕ್ಕೂ ರೆಡಿ ಇರೋದಿಲ್ಲ. ಒಟ್ಟಾರೆ ಸಮಸ್ಯೆ ಶುರುವಾಯಿತು ಅವರಿಗೆ. धीरज सक्सेना से परिवार वालों का दुख, यह दुख नहीं देखा गया. देखिए, सक्सेना परिवार के जो यजमान है उसका नाम है धीरज सक्सेना. उसका मालिक, उस घर के मालिक जो है उसका नाम है धीरज सक्सेना. परिवार वालों का दुख नहीं देखा गया. ಅವರ ಕುಟುಂಬದವರ ಕಷ್ಟ ನೋಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಎಲ್ಲರೂ ಕಷ್ಟ ಪಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೆಲ ಒರೆಸ್ಬೇಕು, ಮತ್ತೊಂದು ಮಾಡಬೇಕು, ಮರದೊಂದು ಮಾಡಬೇಕು. ಅವನಿಲ್ಲ, ಆಳಿಲ್ಲ, ಏನು ಮಾಡಬೇಕಾಯ್ತು ಈಗ? ಮನೆ ಯಜಮಾನ, ಕುಟುಂಬದ ನಿರ್ವಹಣೆ ಅವನದ್ದೇ, ಮನೆ ಒರೆಸ ಕಷ್ಟ ಅವನಿಗೂ ಕಷ್ಟ. ಹಾಗಾಗಿ ಅವನೇನು ಮಾಡ್ದ, ತಭಿ ಪರಿವಾರ ಕೆ ಮುಖಿಯಾ ಕೆ ನಾತೆ ಉನ್ಹೋನೆ ಕೋಯಿ ಫೈಸಲಾ ಕಿಯಾ. ಆಗ ಒಂದು ನಿರ್ಧಾರವನ್ನು ಮಾಡ್ತಾನೆ. ಪರಿವಾರದ ಯಜಮಾನನಾಗಿ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನಾಗಿತ್ತು? ಇಸ್ ಫೈಸಲೆ ಕೆ ತಹತ್, ಈ ಒಂದು ಫೈಸಲಾ ಅಂತಂದ್ರೆ ನಿರ್ಧಾರ, ಈ ಒಂದು ನಿರ್ಧಾರಕ್ಕೆ ತಹತ್, ಅದರ
ತಹತ್ ಅಂತಂದ್ರೆ ಅದರ ಕಾರಣದಿಂದ ಏನು ಅವನು ನಿರ್ಧಾರ ಮಾಡಿದಾನೋ ಆ ನಿರ್ಧಾರದ ಕಾರಣದಿಂದ ಅಥವಾ ನಿರ್ಧಾರದ ಕುರಿತಂತೆ ಅಗಲೇ ರೋಜ್ वे रोबोटॉनिक्स कॉरपोरेशन के कार्यालय जा पहुंचे. एक रोबोटॉनिक्स ಕಾರ್ಪೊರೇಷನ್ ಅಂತ ಇತ್ತು, ಒಂದು ಕಂಪನಿ ಇತ್ತು, ಒಂದು ಅಂಗಡಿ ಇತ್ತು. ಆ ಒಂದು ಏನು ಕಾರ್ಯಾಲಯಕ್ಕೆ, ಆ ಒಂದು ಕಂಪನಿಯ ಕಾರ್ಯಾಲಯಕ್ಕೆ ಅವನು ಹೋಗಿ ಭೇಟಿ ಕೊಡ್ತಾನೆ ಮರುದಿವಸ ಬೆಳಗ್ಗೆ. ಇದು ಯಾವತ್ತಿನ ಕತೆ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ವರ್ಷ 2030, 2030 ಇಸ್ವಿಯ ಕಲ್ಪನೆಯನ್ನ ಮುಖೋಪಾಧ್ಯಾಯ ಅವರು ಇಲ್ಲಿ ಮಾಡ್ತಾ ಇದ್ದಾರೆ, ಪ್ರದೀಪ್ ಮುಖೋಪಾಧ್ಯಾಯರು. ಇನ್ನೂ ಒಂದು 10 ವರ್ಷದ ನಂತರದ ಪರಿಸ್ಥಿತಿ ಇದು. ಸರಿ, 2030 के नवंबर का महीना था. नवंबर टाइम ಅದು. दफ्तर अभी खुला ही था. ದಫ್ತರ್ ಅಂತಂದ್ರೆ ಆಫೀಸ್, ಕಾರ್ಯಾಲಯದ ಆಫೀಸ್ ಏನಿತ್ತು ಅದು ಈಗಷ್ಟೇ ಬೆಳಗ್ಗೆ ಅವನು ಹೋಗಿದ್ದಾನೆ, ಜಸ್ಟ್ ಓಪನ್ ಆಗಿತ್ತು. ಏಕ್ ರೋಬೋಟ್ वैक्यूम क्लीनर से दफ्तर के फर्श को साफ कर रहा था. ಒಂದು ರೋಬೋಟ್, ಅದು ರೋಬೋಟಾನಿಕ್ಸ್ ಕಾರ್ಪೊರೇಷನ್, ರೋಬೋಟ್ಗಳನ್ನ ಮಾರಲಿಕ್ಕೆ ಇದ್ದಂತಹ ಜಾಗ ಅದು. ಆ ಜಾಗದಲ್ಲಿ ಬೆಳಗ್ಗೆ ಓಪನ್ ಆಗಿದೆ. ಒಂದು ರೋಬೋಟ್ ಏನು ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಒಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನ ತೆಗೆದುಕೊಂಡು ಅದು ದಫ್ತರ್ಗೆ ಫರ್ಶ್ ಕೋ ಸಾಫ್ ಕರ್ ರಹಾ ತಾ. ವ್ಯಾಕ್ಯೂಮ್ ಕ್ಲೀನರ್ ನಿಂದ ಅದನ್ನ ಕ್ಲೀನ್ ಮಾಡ್ತಾ ಇತ್ತು. ಏನು ಇಂಗ್ಲಿಷ್ ಶಬ್ದ ಅನ್ಸುತ್ತೆ ಫರ್ಶ್ ಅನ್ನೋದು. ಏನು ಫರ್ಶ್ ಮೀನ್ಸ್? एनीवन? फर्श शब्द का अर्थ क्या है? इंग्लिश शब्द ಅದು. ನೋಡಿ, ಯಾರಾದರೂ ಗೊತ್ತಿದೆಯಾ ನೋಡಿ, ಮೆಸೇಜ್ ಮಾಡಿ. ನೆಲನಾ? ಫರ್ಶ್ ಅನ್ನೋದ್ರ ಶಬ್ದ ನೆಲ ಅಂತನಾ, ಫ್ಲೋರ್ ಅಂತನಾ? ಓಕೆ, ಎಕ್ಸಾಕ್ಟ್ಲಿ ಬಹುತೇಕ ನೆಲನೇ ಅನ್ಕೊಳ್ತಾನೆ. ನೆಲವನ್ನು ಕ್ಲೀನ್ ಮಾಡೋದು ಫರ್ಶ್ ಅನ್ನೋ ಶಬ್ದ. ಫ್ಲೋರ್ ಅಂದರೆ ಆಫೀಸ್ಲಿ ಫ್ಲೋರ್, ಅದು ಕೂಡ ನೆಲನೇ, ಫ್ಲೋರ್ ಅಂತಂದ್ರು. ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ತಾ ಇದೆ. ಕಂಪ್ಯೂಟರ್ ವಿತ್, ಸರಿಯಾಗಿ ನೋಡ್ಕೊಳ್ಳಿ, कंप्यूटर विद कृत्रिम बुद्धि. कंप्यूटर विद कृत्रिम बुद्धि यानी इंग्लिश में बोल सकते हैं हम उसे आर्टिफिशियल इंटेलिजेंस. ಅದನ್ನ ಹಿಂದಿಯಲ್ಲಿ ಹೆಂಗೆ ಹೇಳ್ತಾರೆ? ಕಂಪ್ಯೂಟರ್ ವಿದ್ ಕೃತ್ರಿಮ ಬುದ್ಧಿ. ಸರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಸಾಮರ್ಥ್ಯ, ಯೋಚನಾ ಸಾಮರ್ಥ್ಯ ಇರುವಂಥದ್ದು, ಇಂಟೆಲಿಜೆನ್ಸ್ ಇರುವಂಥದ್ದು. ಕಂಪ್ಯೂಟರಲ್ಲಿ ಫೀಡ್ ಮಾಡಿದ್ದನ್ನ ಅಷ್ಟನ್ನೇ ಕೆಲಸ ಮಾಡೋದಲ್ಲ, ಸ್ವಲ್ಪ ಪ್ರತಿಕ್ರಿಯೆ ಕೊಡುವಂತಹ ಬುದ್ಧಿಮತ್ತೆ. ಸರಿ, का समावेश, आर्टिफिशियल इंटेलिजेंस का समावेश रोबोट में करने में सफल हो गए थे. उस समय में 2020 के संदर्भ में कंप्यूटर विद कृत्रिम बुद्धि जो है आर्टिफिशियल इंटेलिजेंस, उसका ಸಮಾವೇಶ ಅಂತಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಅದನ್ನ ಸೇರಿಸುವಂಥದ್ದು. ಯಾವುದರಲ್ಲಿ? ರೋಬೋಟ್ಗಳಲ್ಲಿ ಸೇರಿಸೋದರಲ್ಲಿ ವಿಜ್ಞಾನಿಗಳು ಸಫಲರಾಗಿದ್ರು. ನಾರ್ಮಲಿ ಜಸ್ಟ್ ರೋಬೋಟ್ ಹೀಗೆ ಮುಂದೆ ಹೋಗುತ್ತೆ, ಏನೋ ಅಲ್ಲ ಏನಾದ್ರು ಇಡೋದಿದ್ರೆ ಇಟ್ಟು ಹಾಗೆ ವಾಪಸ್ ಬರುತ್ತೆ, ಇಷ್ಟೇ ಕೆಲಸ ಅಲ್ಲ. ಯಾರಾದರೂ ಆಫೀಸಿಗೆ ಬಂದರೆ ಮಾತಾಡಿಸ್ಬೇಕು, ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ನೋಡಿ ಮುಂದೆ ಹೇಳ್ತಾ ಇದ್ದಾನೆ, कुछ रोबोटों में तो मानवीय संवेदना के गुण पैदा करने में भी कंप्यूटर विदों एवं रोबोटिक वैज्ञानिकों को सफलता मिली थी. क्या है? ರೋಬೋಟ್ಗಳಲ್ಲಿ ಮಾನವೀಯ ಸಂವೇದನೆಗಳು ಅಂತಂದ್ರೆ ಪ್ರತಿಕ್ರಿಯೆ ನೀಡುವಂಥದ್ದು, ಮನುಷ್ಯನ ಸಂವೇದನೆ. ನಮಗೆ ಈಗ ಏನಾದರೂ ದುಃಖ ಆದಾಗ ಅಳುವಂಥದ್ದು, ನಗುವಂಥದ್ದು, ಇವೆಲ್ಲ ಇದೆಯಲ್ವಾ, ಅದು ಸಂವೇದನೆಗಳು. ಮತ್ತೊಬ್ಬರಿಗೆ ಪ್ರತಿಕ್ರಿಯೆ ನೀಡೋದು ಸಂವೇದನೆ. ಆ ಗುಣವನ್ನು ಕೂಡ ಕಂಪ್ಯೂಟರ್ಗಳಲ್ಲಿ ತುಂಬಲಿಕ್ಕೆ ಈ ಕಂಪ್ಯೂಟರ್ ವಿದ್ ಅಂದ್ರೆ ಕಂಪ್ಯೂಟರ ವಿದ್ವಾನ್, ಕಂಪ್ಯೂಟರ ವಿಜ್ಞಾನಿಗಳು ಅಥವಾ ಜ್ಞಾನಿಗಳು ಏನಿದ್ದಾರೆ, ಅಥವಾ ರೋಬೋಟೋನಿಕ್ಸ್ ರೋಬೋಟ್ನ ಮೇಲೆ ವಿಜ್ಞಾನಿಗಳು ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಆ ಥರದ ವಿಜ್ಞಾನಿಗಳು ಸಫಲರಾಗಿದ್ರು. ಮಾನವೀಯ ಸಂವೇದನೆಗಳನ್ನ ಹೊಂದಲಿಕ್ಕೆ ಮನುಷ್ಯ ಕಂಪ್ಯೂಟರ್ನಲ್ಲಿ ತುಂಬಲಿಕ್ಕೆ ಇವರು ರೆಡಿಯಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಸರಿ, ಏನಾಯ್ತು? ಹೋದ ಅವನು
ಅಲ್ಲಿ ಆಫೀಸಿಗೆ. ಅಲ್ಲಿ ಏನಾಯ್ತು, काउंटर पर बैठे एक रोबोट ने ही धीरज सक्सेना का स्वागत किया. वहां पर काउंटर है, ಕೂತ್ಕೊಂಡಿದ್ದಾರೆ, ಕೂತ್ಕೊಂಡಿದೆ, ಅಲ್ಲಿ ಒಂದು ರೋಬೋಟ್ ಕೂತ್ಕೊಂಡಿದೆ. ಆ ರೋಬೋಟ್ ಧೀರಜ್ ಸಕ್ಸೇನನ್ನ ವೆಲ್ಕಮ್ ಮಾಡ್ತು, ಸ್ವಾಗತ್ ಕಿಯಾ, ಕರೆದು ವೆಲ್ಕಮ್ ಮಾಡಿ ಹೇಳ್ತಾ ಇದೆ ಏನಂತ, ಜಿ ಶ್ರೀಮಾನ್ ಅಂದ್ರೆ ಇದು ಸಂಬೋಧನೆ, ಬಂದವರನ್ನ ಮಾತಾಡಿಸ್ತಾ ಇರೋದು. ಜಿ ಶ್ರೀಮಾನ್ ಮೈ ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂಂ, ನಾನು ನಿಮ್ಗೆ ಏನು ಮಾಡಬಲ್ಲೆ, ಏನು ಸಹಾಯ ಮಾಡಬಲ್ಲೆ. ಜವಾಬ್ ಮೇ ಧೀರಜ್ ಸಕ್ಸೇನಾ ಬೋಲೆ, ಅದಕ್ಕೆ ಧೀರಜ್ ಸಕ್ಸೇನಾ ಉತ್ತರ ಕೊಟ್ಟರು ಏನಂತ, ಮುझे घरेलू कामकाज करने के लिए एक बुद्धिमान रोबोट की जरूरत है. मुझे ನನಗೆ घरेलू, घरेलू यानी घर के, ಮನೆ ಕೆಲಸಕ್ಕಾಗಿ, ಮನೆಯ ಕೆಲಸಗಳಿಗಾಗಿ ಮಾಡಲಿಕ್ಕಾಗಿ ಏಕ್ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಹೈ, ಒಂದು ಬುದ್ಧಿವಂತ ರೋಬೋಟಿನ ಅವಶ್ಯಕತೆ ಇದೆ ಅಂತ ಧೀರಜ್ ಸಕ್ಸೇನಾ ಉಸ್ ಕೌಂಟರ್ ಪರ್ ಬೈಠೆ ಹುವೆ रोबोट से कहा. यह सुनकर काउंटर पर बैठा रोबोट बोला, ಕೇಳಿಸ್ಕೊಂಡು ರೋಬೋಟ್ ಹೇಳ್ತು ಏನಂತ, लेकिन घरेलू कामकाज करने के लिए बुद्धिमान रोबोट क्यों, ಪ್ರಶ್ನೆ ಮಾಡ್ತಾ ಇದೆ ನೋಡಿ ಏನಂತ ಧೀರಜ್ ಸಕ್ಸೇನನಿಗೆ, ಮನೆ ಕೆಲಸ ಮಾಡಬೇಕು, ಮನೆ ಕೆಲಸಕ್ಕಾದ್ರೆ ನಿಮ್ಗೆ ಬುದ್ಧಿವಂತ ರೋಬೋಟಿನ ಅವಶ್ಯಕತೆ ಯಾಕಿದೆ, ಮನೆ ಕೆಲಸ ತಾನೆ, ಸಾಮಾನ್ಯ ರೋಬೋಟ್ ತಗೊಳ್ಳಿ, ಅದು ಕೆಲಸ ಮಾಡುತ್ತೆ ಮನೆ ಕೆಲಸವನ್ನ, ಬುದ್ಧಿವಂತ ರೋಬೋಟ್ ಎಂತಕ್ಕೆ ಬೇಕು ಅಂತ ಪ್ರಶ್ನೆ ಮಾಡ್ತು. ಇಲ್ಲಿ ನೋಡಿ, ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ, ಒಂದು ರೋಬೋಟ್ ಕುತ್ಕೊಂಡು ಮತ್ತೊಬ್ಬ ಗ್ರಾಹಕನ ಜೊತೆಗೆ ವ್ಯವಹಾರ ಮಾಡ್ತಾ ಇದೆ, ವ್ಯವಹಾರ ಮಾಡುವಾಗ ಅವನು ಕೇಳಿದ ಪ್ರಶ್ನೆಗೆ ಇದು ಕ್ವಶನ್ ಮಾಡ್ತಾ ಇದೆ. ನಿಮ್ಗೆ ಸಿಂಪಲ್ ರೋಬೋಟ್ ಸಾಕಲ್ಲಪ್ಪ, ಯಾಕೆ ಸುಮ್ಮನೆ ಇದಕ್ಕೆ ಬರ್ತೀರಿ ನೀವು ಅಂತ ಪ್ರಶ್ನೆ ಮಾಡ್ತು. आप ಸಾಧಾರಣ ರೋಬೋಟ್ ಸೇ ಭಿ ಕಾಮ್ ಚಲಾ ಸಕ್ತೆ ಹೇ, ನೀವು ನಾರ್ಮಲ್ ಒಂದು ರೋಬೋಟ್ ತಗೊಂಡೋಗಿ ಅದರಿಂದನೂ ಕೂಡ ನೀವು ಕೆಲಸವನ್ನ ಮುಗಿಸ್ಕೊಳ್ಬಹುದು ಅಂತ ಸಜೆಷನ್ ಕೊಡ್ತು. ಆಗ ಧೀರಜ್ ಸಕ್ಸೇನಾ बोलता है, क्या बोलता है धीरज सक्सेना, दरअसल यानी क्या है, ದರಅಸಲ್ ಅಂದರೆ ಹಾಂಗಲ್ಲ, ಮುಜೆ ಅಂತ ಅರ್ಥದಲ್ಲಿ, ಹಾಂಗಲ್ಲ ಅಂತ ಅರ್ಥದಲ್ಲಿ, ಅಂದರೆ ಧೀರಜ್ ದರ್ಅಸಲ್ ಆಕ್ಚುಲಿ ಅನ್ನೋ ಅರ್ಥದಲ್ಲಿ ನಾವು ಇಂಗ್ಲೀಷಲ್ಲಿ ನಾವು ಬಳಸ್ತೇವೆ. ಆಕ್ಚುಲಿ ಅಂತಂದ್ರೆ ಕನ್ನಡದಲ್ಲಿ ಹೇಗಾಗುತ್ತೆ, ಕನ್ನಡದಲ್ಲಿ ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ದರಅಸಲ್ ಹಾಗೆ ಆ ಥರದಲ್ಲಿ, ನಿಜ ಹೇಳಬೇಕು ಅಂತಂದ್ರೆ ಮುझे ಬುದ್ಧಿಮಾನ್ ರೋಬೋಟ್ ಚಾಹಿಯೇ, ನನಗೆ ಬುದ್ಧಿವಂತ ರೋಬೋಟೇ ಬೇಕು. ಅದು ಯಾಕೆ, ಮೇರೆ ನಾತಿ ಪೋತೋಂಕ ಹೋಮ್ವರ್ಕ್ ಕರಾನೆ ಕೆ ಲಿಯೇ, ನನ್ನ ನಾತಿ ಪೋತೋಂಕೆ ಮೊಮ್ಮಕ್ಕಳು ಮರಿಮಕ್ಕಳ ಏನು ಹೋಮ್ವರ್ಕ್ ಇದೆ ಅದನ್ನು ಮಾಡಿಸ್ಲಿಕ್ಕೆ ರೋಬೋಟ್ ಬೇಕು. ಏವಂ ವರ್ಡ್ ಪ್ರೊಸೆಸರ್ ಪರ್ ಮೇರಾ ಕಾಮ್ ಸಂಭಾಲನೆ ಕೆ ಲಿಯೇ भी, मैं वर्ड प्रोसेसर पर काम करता हूँ. वर्ड प्रोसेसर ಕಂಪ್ಯೂಟರ್ ಸಿಸ್ಟಮಿನ ಒಂದು ಸಾಫ್ಟ್ವೇರ್, ವರ್ಡ್ ಪ್ರೊಸೆಸರ್ ಅಲ್ವಾ, ಅದರಲ್ಲಿ ತನ್ನ ಕೆಲಸವನ್ನು ಕೂಡ ಮಾಡಲಿಕ್ಕೆ ನನಗೆ ಒಂದು ಬುದ್ಧಿವಂತ ರೋಬೋಟಿನ ಅವಶ್ಯಕತೆಯೇ ಇದೆ ಅಂತ ಧೀರಜ್ ಸಕ್ಸೇನಾ ಆ ರೋಬೋಟ್ನ ಹತ್ರಕ್ಕೆ ಹೇಳ್ದ. तो धीरज सक्सेना को निಮಗೆ ಪ್ರಶ್ನೆ ಕೇಳ್ತಾನೆ, धीरज सक्सेना को बुद्धिमान रोबोट की जरूरत क्यों थी ಅಂತ ಪ್ರಶ್ನೆ ಕೇಳ್ತಾನೆ. धीरज सक्सेना को अपने नाती पोतों के होमवर्क कराने के लिए एवं वर्ड प्रोसेसर पर काम करने के लिए तथा घरेलू कामकाज के लिए बुद्धिमान रोबोट की जरूरत थी. ಮನೆ ಕೆಲಸ ಬಿಡಬೇಡಿ, ಅದನ್ನು ಸೇರಿಸಬೇಕು, ಮನೆ ಕೆಲಸ ಮಾಡಲಿಕ್ಕೂ ಕೂಡ ಅದು ಬೇಕಾಗಿತ್ತು. ಸೊ ಎಲ್ಲ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಧೀರಜ್ ಸಕ್ಸೇನಾ ಬಂದು ಬುದ್ಧಿವಂತ ರೋಬೋಟನ್ನು ಅಪೇಕ್ಷೆ ಮಾಡ್ದ, ಇವನ ಹತ್ರ ಬಂದು ರೋಬೋಟ್ನ ಹತ್ರಕ್ಕೆ ಬಂದು, ರೋಬೋಟಾನಿಕ್ಸ್ ಕಾರ್ಪೊರೇಷನ್ ಮೇ ಆಕರ್. ಆಗ ರೋಬೋಟ್ ಹೇಳ್ತು, ಠೀಕ್ ಹೈ ಜೈಸೆ ಆಪ್ಕಿ ಮರ್ಜಿ, ಸರಿ ನಿಮ್ಮ ಅಭಿಪ್ರಾಯ ಹೇಗಿದೆಯೋ, ನಿಮಗೆ ಅಪೇಕ್ಷೆ ಏನಿದೆಯೋ ಹಾಗೆ ಆಗಲಿ. ಜಬ್ ಆಪ್ ज्यादा कीमत चुकाकर बुद्धिमान रोबोट की सेवाएं लेने के लिए तैयार ही हैं तो हमें भला क्या एतराज हो सकता है.
ಜಬ್ ಆಪ್ ನೀವು ಜ್ಯಾದಾ ಕೀಮತ್ ಚುಕಾಕರ್ ಜಾಸ್ತಿ ದುಡ್ಡನ್ನ ಕೊಟ್ಟು ಬುದ್ಧಿಮಾನ್ ರೋಬೋಟ್ ಕೆ ಸೇವಾಯೇ ಲೇನೆ ಕೆ ಲಿಯೆ ತಯಾರ್ ಹೇ, ಬುದ್ಧಿವಂತ ರೋಬೋಟ್ ಅನ್ನ ಖರೀದಿ ಮಾಡಲಿಕ್ಕೆ ನೀವು ಏನು ರೆಡಿ ಇದ್ದೀರಿ, ತೋ ಹಮೇ ಭಲಾ ಕ್ಯಾ ಏತರಾಜ್ ಹೋ ಸಕ್ತಾ ಹೇ, ನಮಗೆ ಏನು ಅಭಿಪ್ರಾಯ ಉಳಿಯುತ್ತೆ. ಏತರಾಜ್ ಯಾನೆ ಏನು ಏತರಾಜ್ ಶಬ್ದ का अर्थ कुछ दिया है. ಏತರಾಜ್ ತೊಂದರೆ ಅಂತ ಅರ್ಥ, ಕಷ್ಟ ಅಂತ ಅರ್ಥ. ನಮಗೇನು ಮ್ಯಾಟರ್ ಅಲ್ಲ ಅದು. ನೀನು ಖರೀದಿ ಮಾಡ್ತಾ ಇದೀಯಾ ಜಾಸ್ತಿ ದುಡ್ಡು ಕೊಟ್ಟು ಅಂತ ಆದಾಗ ನಮಗೇನು ತೊಂದರೆ, ನೀ ಕೊಟ್ಟು ಖರೀದಿ ಮಾಡ್ಕೊಂಡು ಹೋಗಿ, ನನಗೇನು ತೊಂದರೆ ಇಲ್ಲ ಅಂತ ಅದು ರೋಬೋಟ್ ಹೇಳ್ತು. तब धीरज सक्सेना को यह रोबोट बहुत ही व्यवहार कुशल और चालाक लगा. ಧೀರಜ್ ಸಕ್ಸೇನಾಗ ಅನಿಸ್ತು ಭಯಂಕರ ಬ್ರಿಲಿಯಂಟ್ ಇದೆ, ಬುದ್ಧಿವಂತ ರೋಬೋಟ್ ಇದು. ಜೊತೆಗೆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಬೇಕಾದಂತಹ ಕುಶಲತೆ ಮತ್ತು ಒಂದು ಚಾಲಾಕ್ತನ ಅದು ಕೂಡ ಈ ರೋಬೋಟ್ನಲ್ಲಿ ಇದೆ. ಅಂದ್ರೆ ಈಗ ತುಂಬಾ ಮುಂದುವರೆದಿದೆ ರೋಬೋಟ್ನ ಬುದ್ಧಿವಂತಿಕೆ ಅಂತ ಧೀರಜ್ ಸಕ್ಸೇನಾಗೆ ಅಂದಾಜ ಆಯ್ತು. सचमुच ग्राहक की नब्ज पकड़ने की कला में वह पारंगत लगता था. ಸಚ್ಮುಚ್ ನಿಜವಾಗಿಯೂ ಗ್ರಾಹಕಿ ಯಾರು ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾನೋ ಅವನ ನಬ್ಸ್ ಅಂತಂದ್ರೆ ಏನು, ನಾಡಿ, ಅವನು ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಅದನ್ನ ಗ್ರಹಿಸಿ ಅದನ್ನ ಗೊತ್ತು ಮಾಡಿಕೊಂಡು ಅವನಿಗೆ ಬೇಕಾದಂಥದ್ದನ್ನ ನೀಡುವಂತಹ ಒಂದು ಕಲೆ ಈ ರೋಬೋಟ್ಗಳಲ್ಲಿ ಪಾರಂಗತ ಅಂತಂದ್ರೆ ಪಂಡಿತ ಅಂತ ಅರ್ಥ, ಅದರಲ್ಲಿ ಹಿಡಿತವನ್ನ ಸಾಧಿಸಿದವನು ಅಂತ ಅರ್ಥ. ಆ ಕಲೆಯಲ್ಲಿ ಒಂದು ಸ್ಟಡಿ ಮಾಡಿದವರು, ಆ ಕಲೆಯಲ್ಲಿ ಒಂದು ದಾರ್ಢ್ಯತೆಯನ್ನು ಹೊಂದಿರುವವರು ಅಂತ. ಅಂದ್ರೆ ಗ್ರಾಹಕನ ವಿಚಾರಧಾರೆಗೆ ತಕ್ಕನಾದಂತಹ ಒಂದು ರೋಬೋಟ್ ಅನ್ನ ಕೊಡುವಂತಹ ಬುದ್ಧಿ, ಈಗ ಎಷ್ಟು ಅದ್ಭುತವಾದ ಬುದ್ಧಿ ಈ ರೋಬೋಟ್ಗಳಲ್ಲಿ ಇದೆ ಅಂತ ಅವನಿಗೆ ಅನಿಸ್ತು. ಇಲ್ಲ ಸುಮ್ಮನೆ ಕೇಳಿದ ತಕ್ಷಣ ತಗೊಳಪ್ಪ ರೋಬೋಟ್, ದುಡ್ಡು ತಗೊಂಡು ವಾಪಸ್ ಯಾವುದೊಂದು ರೋಬೋಟನ್ನು ಕೊಟ್ಟು ಕಳಿಸ್ತು, ಹಾಗೆ ಮಾಡಲಿಲ್ಲ ನೋಡಿ. ಆ ರೋಬೋಟು ಮನುಷ್ಯನ ರೀತಿಯಲ್ಲೇ ವ್ಯವಹಾರ ಮಾಡ್ತಾ ಇದೆ. ಹಾಗಾಗಿ ಇವನಿಗೂ ಬಹಳ ಇಷ್ಟ ಆಯಿತು ಅವನ ವ್ಯವಹಾರ, ಆ ರೋಬೋಟಿನ ವ್ಯವಹಾರ. ಸರಿ, ಉಸ್ ದಿನ್ ದೋಪಹರ್ ಕೋ ಹಿ कंपनी का एक कार्मिक जो एक रोबोट ही था सक्सेना परिवार में काम करने के लिए रोबोनिल को छोड़ गया. ಬೆಳಗ್ಗೆ ಹೋಗಿದ್ದಾನೆ, ಆರ್ಡರ್ ಮಾಡಿ ಬಂದಿದ್ದಾನೆ, ಬುಕ್ ಮಾಡಿ ಬಂದಿದ್ದಾನೆ ರೋಬೋಟ್ ಅನ್ನ. ಮಧ್ಯಾಹ್ನ ಆಗುವಷ್ಟೊತ್ತಿಗೆ ಕಂಪನಿಯಿಂದ ಒಬ್ಬ ಕಾರ್ಮಿಕ ಬಂದ. ಆ ಕಾರ್ಮಿಕನೂ ಒಂದು ರೋಬೋಟೇ ಆಗಿತ್ತು. ವಹ ಭಿ ಏಕ್ ರೋಬೋಟ್ ಹಿ ಥಾ. उसने क्या किया, सक्सेना परिवार में काम करने के लिए रोबोनिल को छोड़ कर गया. एक ಇಲ್ಲಿ ನೋಡಿ, ಇಲ್ಲೊಂದು ಹೊಸ ಹೆಸರು ಬಂತು, रोबोनिल ಅಂತ. यह रोबोनिल जो है वो सक्सेना परिवार में काम करने वाला बुद्धिमान रोबोट है. रोबोनिल ಇನ್ನೂ ತುಂಬಾ ಹೆಸರು ಬರುತ್ತೆ, ಹಾಗಾಗಿ ನೆನಪಿಟ್ಕೊಳ್ಳಿ, ಇನ್ನೂ ಒಂದೆರಡು ಹೆಸರು ಬರುತ್ತೆ. ರೋಬೋನಿಲ್ ಅಂತಂದ್ರೆ ಸಕ್ಸೇನಾ ಪರಿವಾರದಲ್ಲಿ ಕೆಲಸ ಮಾಡುವಂತಹ ರೋಬೋಟ್. जिस रोबोट का ऑर्डर धीरज सक्सेना ने दिया था उसी का नाम रोबोनिल था. ಧೀರಜ್ ಸಕ್ಸೇನಾ ಯಾವ ರೋಬೋಟ್ ಅನ್ನು ಆರ್ಡರ್ ಅನ್ನು ಹಾಕಿ ಬಂದಿದ್ನೋ ಅವನ ಹೆಸರೇ ರೋಬೋನಿಲ್ ಅಂತ ಆಗಿತ್ತು. ಸರಿ, ರೋಬೋನಿಲ್ ಸಾಧೋರಾಮನ ಜಾಗಕ್ಕೆ ಸಕ್ಸೇನಾ ಪರಿವಾರಕ್ಕೆ ಬಂದು ತಲುಪ್ತು. ಸಾಧೋರಾಮ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿದ್ದಾನೆ, ಅವನ ಬದಲಿಗೆ ರೋಬೋನಿಲ್ ಬಂದು ಕೂತ್ಕೊಂಡಿದೆ ಈಗ ಅವನ ಕೆಲಸ ಮಾಡಲಿಕ್ಕೆ. रोबोनिल के घर में आ जाने से सभी ने राहत की सांस ली. ರೋಬೋನಿಲ್ ಯಾವಾಗ ಮನೆಗೆ ಬಂದು ಮುಟ್ತೋ ಆಗ ಎಲ್ಲರೂ ಕೂಡ ರಾಹತ್ ಅಂತಂದ್ರೆ ನೆಮ್ಮದಿ. ಸರಿ, ರಾಹತ್ ಕಿ ಸಾನ್ಸ್ ಲಿ. ಅಬ್ಬಾ, ನಂತೂ ಕೆಲಸ ಮಾಡ್ಲಿಕ್ಕೆ ಒಂದು ಆಳು ಬಂತು, ಜನ ಬಂದ್ರು, ಒಂದು ರೋಬೋಟ್ ಬಂತು, ಬಚಾವಾದಪ್ಪ ಅಂತ ರಾಹತ್ ಕಿ ಸಾನ್ಸ್ ಲೇನಾ. ಸುಬಹ ನಾಶ್ತಾ ಕರ್ನೆ ಏನೇನು ಕೆಲಸ ಮಾಡ್ತಾ ಇತ್ತು ರೋಬೋನಿಲ್ ಏನೇನು ಕೆಲಸ ಮಾಡ್ತಾ ಇದ್ದ ನೋಡಿ. ಸುಬಹ ಕಾ ನಾಶ್ತಾ ಕರಾನೆ ಕೆ ಲಿಯೆ, ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾ ಇತ್ತು ರೋಬೋನಿಲ್ನೇ. ಆಮೇಲೆ
ಮೆಹಮಾನೋं के स्वागत में द्वार खोलने, ಯಾರು ಮನೆಗೆ ಮೆಹಮಾನ್ ನೆಂಟರು ಮನೆಗೆ ಬಂದರೆ ಅವರ ಸ್ವಾಗತದಲ್ಲಿ ಮನೆಯ ಬಾಗಿಲನ್ನು ತೆಗೆಯೋಕೆ ಕೆಲಸವನ್ನು ರೋಬೋನಿಲ್ನೇ ಮಾಡ್ತಾ ಇದ್ದ. ಆಮೇಲೆ ಘರ್ ಕೆ ಚೋಟೆ ಚೋಟೆ ಬಚ್ಚೋं को ಕಹಾನಿಯಾ ಸುನಾನೆ ಮೇ, ಮನೆಯಲ್ಲಿದ್ದಂತಹ ಚಿಕ್ಕ ಚಿಕ್ಕ ಮಕ್ಕಳ ಏನು ಮಾಡ್ತಾ ಇದ್ದ, ಅವರಿಗೆ ಕಥೆಗಳನ್ನು ಹೇಳಲಿಕ್ಕೂ ಕೂಡ ಈ ರೋಬೋನಿಲ್ ಕೆಲಸಕ್ಕೆ ಬರ್ತಾ ಇದ್ದ. ಆಮೇಲೆ ಬಚ್ಚೋं को ಹೋಮ್ವರ್ಕ್ ಕರ್ನೆ ಮೇ ಮದದ್ ಕರ್ನೆ, ಮಕ್ಕಳ ಹೋಮ್ವರ್ಕ್ನಲ್ಲಿ ಹೆಲ್ಪ್ ಮಾಡಲಿಕ್ಕೂ ಕೂಡ ರೋಬೋನಿಲ್ ಸಹಾಯ ಮಾಡ್ತಾ ಇದ್ದ. ಜೊತೆಗೆ ಧೀರಜ್ ಸಕ್ಸೇನಾ ಕೆ ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಕರ್ನೆ ಕೆ ಅಲಾವಾ, ಧೀರಜ್ ಸಕ್ಸೇನಾ ವರ್ಡ್ ಪ್ರೊಸೆಸರ್ನಲ್ಲಿ ಕೆಲಸ ಮಾಡೋದರ ಜೊತೆಗೆ ಅದರ ಅಲಾವ ಅದನ್ನು ಹೊರತುಪಡಿಸಿ ಶ್ಯಾಮ್ ಕೋ वह परिवार के पालतू कुत्ते जो है उसका नाम है शेरू, उसको भी घुमाने का काम भी पूरी मुस्तैदी के साथ करने लगा था. ನೋಡಿ, ಒಟ್ಟು ನಿಮಗೆ ಇಲ್ಲಿ 5ರಿಂದ 6 ಕೆಲಸಗಳು. ರೋಬೋನಿಲ್ ಏನು ಕೆಲಸ ಮಾಡ್ತಾ ಇತ್ತು ಅಂತ ಪ್ರಶ್ನೆ ಕೇಳಿದ್ರೆ, ಯಾಕಾಗಿ ರೋಬೋನಿಲ್ ಖರೀದಿ ಮಾಡ್ದ ಅಂತ ಪ್ರಶ್ನೆ ಕೇಳ್ಬೋದು. ರೋಬೋನಿಲ್ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇತ್ತು ಅಂತ ಕೇಳ್ಬೋದು. ಮೊದಲನೇದು ಏನು ಕೆಲಸ ಮಾಡ್ತಾ ಇತ್ತು, सुबह के नाश्ता बनाने में. दूसरा, कोई मेहमान घर में आए तो उनके स्वागत में दरवाज़ा खोलने में. उसके बाद बच्चों को कहानियाँ सुनाने और बच्चों के होमवर्क कराने में, और उसी के साथ साथ धीरज सक्सेना के वर्ड प्रोसेसर पर काम करने के लिए, और घर में पले पालतू कुत्ता जो है उसका नाम है झबरू, नहीं शेरू, उसको शाम को घुमाने में टहलाने के लिए ले जाया करता था. ಅವ್ರ ಮನೆಯಲ್ಲಿ ಒಂದು ನಾಯಿ ಸಾಕಿದ್ರಂತೆ, ಆ ನಾಯಿ ಹೆಸರು ಶೇರು ಅಂತ. ನೋಡಿ, ನಿಮ್ಮ ಮನೆಯಲ್ಲೂ ನಾಯಿ ಇಟ್ಕೊಂಡ್ರೆ ಚಂದ ಹೆಸರು ಇಟ್ಕೊಂಡಿರ್ತೀರಿ, ಹಂಗೆ ಇದೊಂದು ನಾಯಿಗೊಂದು ಹೆಸರು ಇಟ್ಕೊಂಡಿದ್ದಾನೆ ಶೇರು ಅಂತ. ಆ ಶೇರುವನ್ನು ಸಂಜೆ ಕಡೆಗೆ ಓಡಾಡಿಸ್ಕೊಂಡು ಬರೋ ಕೆಲಸವನ್ನು ಕೂಡ ಇದೇ ರೋಬೋನಿಲ್ ಮಾಡ್ತಾ ಇತ್ತು. ಅಂದರೆ ಬಹಳಷ್ಟು ಕೆಲಸವನ್ನು, ಮನೆಯ ಎಲ್ಲ ಜವಾಬ್ದಾರಿ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇತ್ತು. ಸರಿ, ಮನೆಗೆ ರೋಬೋನಿಲ್ ಬಂದಿದೆ ಅಂತ ಮನೆಯವರೆಲ್ಲರೂ ತುಂಬ ಖುಷಿಯಿಂದ ಇದ್ದಾರೆ. ಆಗ ರೋಬೋನಿಲ್ को क्या होता है, देखिए, रोबोनिल रोज शाम को शेरू को टहलाने के लिए ले जाता था. ರೋಜ್ ಶಾಮ್, ನಿತ್ಯವೂ ಸಂಜೆಗೆ ನಾಯಿಯನ್ನು ಕರ್ಕೊಂಡು ಓಡಾಡ್ಸ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದ. ಟಹಲಾನ ಅಂತಂದರೆ ತಿರುಗಾಡ್ಸ್ಕೊಂಡು ಬರಲಿಕ್ಕೆ, ಸುತ್ತಾಡ್ಸ್ಕೊಂಡು ಬರಲಿಕ್ಕೆ. ಶೇರು ಕೋ ಟಹಲಾನೆ ಕೆ ಲಿಯೆ ಲೇ ಜಾಯಾ ಕರ್ತಾ ಥಾ. ಹೊಸ ಶಬ್ದ ನಿಮಗೆ ಅದು, ಟಹಲಾನ. ऐसे में क्या होता है, एक दिन उसकी मुलाकात रोबोदीप से हो जाती है. ರೋಬೋದೀಪ್ನ ಜೊತೆಗೆ ಅವನ ಭೇಟಿ ಆಗತ್ತೆ. ಯಾರು ಈ ರೋಬೋದೀಪ್? रोबोदीप उसी मोहल्ले में रहने वाले शर्मा परिवार के कुत्ते झबरू को घुमाने आया करता था. ರೋಬೋದೀಪ್ ಅಂತಂದ್ರೂ ಒಂದು ರೋಬೋಟೆ. ಆ ರೋಬೋದೀಪ್ ಅನ್ನುವಂಥದ್ದು ಉಸಿ ಮೊಹಲ್ಲೆ ಮೇ, ಅದೇ ಮೊಹಲ್ಲ ಅಂತಂದ್ರೆ ಒಂದು ಒಂದು ಓಣ್ಜಿ ಅಥವಾ ಒಂದು ಸಣ್ಣ ಸೆಲೆಕ್ಟೆಡ್ ಪ್ಲೇಸ್, ಅದು ಒಂದು ಏರಿಯಾ, ಅದೇ ಮೊಹಲ್ಲ, ಅದೇ ಒಂದು ಗಲ್ಲಿಯಲ್ಲಿ ಇದ್ದಂತಹ ಶರ್ಮಾ ಪರಿವಾರ ಅನ್ನೋದು ಮತ್ತೊಂದು ಪರಿವಾರ ಇತ್ತು. ಇದು ಸಕ್ಸೇನಾ ಪರಿವಾರ, ಮತ್ತೊಂದು ಶರ್ಮಾ ಪರಿವಾರ. ಈ ಶರ್ಮಾ ಪರಿವಾರದಲ್ಲಿ ಒಂದು ನಾಯಿಯನ್ನು ಸಾಕೊಂಡಿದ್ರು ಅವರು ಕೂಡ. ಅದರ ಹೆಸರು ಝಬರು. सक्सेना परिवार का कुत्ते का नाम है शेरू, शर्मा परिवार के कुत्ते का नाम है झबरू. ಇದನ್ನ ಸಂಜೆಗೆ ಓಡಾಡಿಸ್ಕೊಂಡು ಬರಲಿಕ್ಕೆ ಆ ರೋಬೋದೀಪ್ ಬರ್ತಾ ಇತ್ತು. ರೋಬೋನಿಲ್, ರೋಬೋದೀಪ್, ಶೇರು, ಝಬರು. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ, ಕ್ಲಿಯರ್ ಇಟ್ಕೊಳ್ಳಿ. दोनों रोबोटों के बीच दोस्ती हुई. घूमने ಅವ್ರು ಬಂದಿದ್ರು ಸಂಜೆ ಕಡೆಗೆ, ಎರಡು ಇವರ ಮಧ್ಯೆ ಏನಾಯ್ತು, ಗೆಳೆತನ ಆಯಿತು. ರೋಬೋದೀಪ್ और रोबोनिल के बीच में. तो शेरू और जबरू भी आपस में हिल मिल गए. ಸರಿ, ಅಷ್ಟೇ ಆಗಿದ್ದು ಇಲ್ಲ, ಶೇರು ಮತ್ತು ಜಬರು ಕೂಡ ಇಬ್ರು ಆಪಸ್ ಮೇ ಹಿಲ್ ಮಿಲ್ ಗಯೆ. ಆಪಸ್ ಮೇ ಹಿಲ್ ಮಿಲ್ ಗಯೆ ಅಂತಂದ್ರೆ ಪ್ರಾಣಿಗಳು ಕೂಡ ಒಳ್ಳೆ ಪರಿಚಯವನ್ನ ಮಾಡಿಕೊಂಡ್ವು. ಸರಿ, ಮುಂದೇನಾಯ್ತು, रोबोनिल की तरह रोबोदीप भी
एक बुद्धिमान रोबोट था. ಈ ರೋಬೋದೀಪ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವಂತಹ ಒಂದು ಬುದ್ಧಿವಂತ ರೋಬೋಟೇ ಆಗಿತ್ತು. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಬಾತೋ ಬಾತೋ ಮೇ ಏಕ್ ದಿನ್ रोबोदीप ने रोबोनिल को बताया. रोबोदीप जो शर्मा परिवार का है, वो रोबोनिल जो सक्सेना परिवार का है उससे बताया. क्या बताया? जानते हो रोबोनिल, तुम्हारे आने से पहले सक्सेना परिवार में कौन काम करता था? ನಿಂಗೆ ಗೊತ್ತಿದೆಯಾ ರೋಬೋನಿಲ್, ನೀನು ಬರೋಕ್ಕಿಂತ ಪೂರ್ವದಲ್ಲಿ ನಿನ್ನ ಪರಿವಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡ್ತು. तब रोबोनिल को इस बारे में कुछ पता नहीं था. ರೋಬೋನಿಲ್ಗೆ ಗೊತ್ತೇ ಇಲ್ಲ ನಮ್ಮ ಮನೆಯಲ್ಲಿ ಮುಂಚೆ ಯಾರು ಕೆಲಸ ಮಾಡ್ತಾ ಇದ್ರು ತನ್ನ ಪರಿವಾರದಲ್ಲಿ ಅಂತ ಗೊತ್ತೇ ಇಲ್ಲ. वह बोला नहीं तो मुझे इसकी कोई जानकारी नहीं है. ಇಲ್ಲಪ್ಪ, ನನಗೆ ನಿಜವಾಗಿಯೂ ಇದರ ಬಗ್ಗೆ ಏನು ಚೂರು ಮಾಹಿತಿ ಇಲ್ಲ. पर तुम्हें किसने बताया? ಅರೆ, ನಿಂಗೆ ಯಾರು ಹೇಳ್ಬಿಟ್ರಪ್ಪ ನಮ್ಮ ಮನೇಲಿ ಯಾರ್ಯಾರಿದ್ರು, ಯಾರು ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನೆಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ मैंने शर्मा परिवार को तुम्हारे सक्सेना परिवार के बारे में बातचीत करते सुना है. ನಾನು ನನ್ನ ಕುಟುಂಬ ಏನಿದೆ ಶರ್ಮಾ ಪರಿವಾರ, ಅಲ್ಲಿ ಸಕ್ಸೇನಾ ಪರಿವಾರದ ಕುರಿತಂತೆ ಮಾತಾಡ್ತಾ ಇದ್ದಿದ್ದನ್ನ ಕೇಳಿದ್ದೇನೆ. ನೋಡಿ, ಬುದ್ಧಿವಂತಿಕೆ ಹೆಚ್ಚಿಗೆ ಆದರೆ ರೋಬೋಟ್ ಇಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ಅವ್ರ ಮನೆ ಸುದ್ದಿ ಇಲ್ಲಿ ಇವ್ರ ಮನೆಗೆ ಬಂದು ಹೆಚ್ಚಾಗ್ತಾ ಇದೆ. ಇದು ರೋಬೋದೀಪ ರೋಬೋನಿಲ್ ಮನೆಯಲ್ಲೇ ಆಗಿದ್ದು ಸುದ್ದಿ ತನ್ನ ಮನೆಯಲ್ಲಿ ಮಾತಾಡ್ತಾ ಇದ್ದದನ್ನು ಬಂದು ಇವನಿಗೆ ಹೆಚ್ಚಾಗ್ತಾ ಇದೆ. ಇದು ಬುದ್ಧಿವಂತಿಕೆ ಹೆಚ್ಚಿಗೆ ಆಗಿದ್ದು. ಇದು ಭಾರಿ ಇಂಪಾರ್ಟೆಂಟ್ ಕೃತ್ರಿಮ ಬುದ್ಧಿ ಇದ್ದಂತಹ ರೋಬೋಟ್ ಬೇಕು ಅಂತ ತಂದ್ಕೊಂಡಿದ್ದಾರೆ. ನೋಡಿ ಏನಾಯ್ತು, ಮುಂದೆ ಏನಾಯ್ತು ನೋಡಿ. साधो राम नाम का सेवक एक बस दुर्घटना में घायल होकर किसी अस्पताल में है. ಕತೆ ಹೇಳ್ತು. ಸಾಧು ರಾಮ್ ಅಂತ ಒಬ್ಬ ಇದ್ದ, ಅವನು ಬಸ್ನಿಂದ ದುರ್ಘಟನೆಯಲ್ಲಿ ಬಿದ್ದು ಆಸ್ಪತ್ರೆಯಲ್ಲಿದ್ದಾನೆ ಈಗ ಅಂತ ರೋಬೋನಿಲ್ಗೆ ವಿಷಯವನ್ನ ಕೊಟ್ಟು. ಸೋ ತೋ ಠೀಕ್ ಹೇ. ಆಗ ರೋಬೋನಿಲ್ ಹೇಳ್ತಾನೆ, ಸರಿ ಸರಿ, ಎಂತ ಮಾಡ್ಲಿಕ್ಕೆ ಬರೋದಿಲ್ಲ. ಪರ್ ಇಸ್ಮೇ ಖಾಸ್ ಬಾತ್ ಕ್ಯಾ ಹೈ? ಅರೆ, ಇದರಲ್ಲಿ ಏನು ವಿಶೇಷ ಇದೆ? ठीक होकर वह दोबारा सक्सेना परिवार से आ जुड़ेगा. ಅವನು ಆರಾಮಾಗಿ ಮತ್ತೆ ಬಂದು ಸಕ್ಸೇನಾ ಪರಿವಾರದಕ್ಕೆ ಸೇರ್ಕೊಳ್ತಾನೆ, ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಉತ್ತರ ಕೊಡ್ತಾನೆ. ನಹಿ ರೋಬೋನಿಲ್, ಯಹಿ ತುಮ್ ಗಲತ್ ಹೋ. ನೀನ್ ತಿಳ್ಕೊಂಡಿದ್ದಿಲ್ಲೇ ತಪ್ಪು ನೋಡೋ ರೋಬೋನಿಲ್. तुम्हारे परिवार के मुखिया धीरज सक्सेना की शर्मा साहब से मुलाकात हुई थी. ನಿನ್ನ ಪರಿವಾರದ ಯಜಮಾನನಾದಂತಹ ಧೀರಜ್ ಸಕ್ಸೇನಾ ಶರ್ಮಾ ಸಾಹೇಬ್ ಹತ್ರ, ತನ್ನ ಕುಟುಂಬದ ಯಜಮಾನ ಹತ್ರಕ್ಕೆ ಒಂದು ಭೇಟಿ ಆಗಿತ್ತು. ಆ ಭೇಟಿಯ ಸಂದರ್ಭದಲ್ಲಿ ನಾ ಅಲ್ಲೇ ಇದ್ದೆ, ನಾ ಕದ್ದು ಕೇಳಿಸ್ಕೊಂಡಿದ್ದೇನೆ. ಉನ್ಹೋನೆ ಬತಾಯಾ ಕಿ ವಹ ಅಬ್ ಸಾಧು ರಾಮ್ ಕಿ ಚುಟ್ಟಿ ಕರ್ವಾನೆ ವಾಲೆ ಹೇ. ಧೀರಜ್ ಸಕ್ಸೇನಾ ಹೇಳಿದಾನೆ ಶರ್ಮಾನ ಹತ್ರಕ್ಕೆ ಏನಂತ, ಇನ್ನು ಸಾಧು ರಾಮನನ್ನ ಚುಟ್ಟಿ ಕರ್ವಾನ ಯಾನೆ ಕಾಮ್ ಸೆ ಚೋಡ್ ದೇನಾ. ಚುಟ್ಟಿ ಕರ್ವಾನ ಅಂತಂದ್ರೂ ಕೂಡ ಒಂದು ಮಹಾವರೆ ತರಹದ್ದು, ಕೆಲಸದಿಂದ ಬಿಟ್ಟು ಹಾಕ್ಬಿಡೋದು. ಇನ್ನು ಅವನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರೋಬೋನಿಲ್ ಬಂದಿದ್ದಾನೆ, ಅಷ್ಟು ಒಳ್ಳೆ ರೋಬೋಟ್, ಎಲ್ಲ ಕೆಲಸವನ್ನು ಸುಸೂತ್ರ, ಒಂದು ಮಾತು ಬೈಯದೆ ಎಂಥದ್ದು ಹೇಳದೆ ಮಾಡ್ತಾ ಇದೆ ಅಲ್ವಾ ರೋಬೋಟ್. ಅದು ಬೇಜಾರು ಮಾಡೋದಿಲ್ಲ, ಸಾಕಾಯ್ತು ಅಂತ ಕೂತ್ಕೊಳ್ಳೋದಿಲ್ಲ, ಏನೂ ಇಲ್ಲ, ಕೆಲಸ ಸುಸೂತ್ರವಾಗಿ ಆಗ್ತಾ ಇದೆ ಮನೆಯದೆಲ್ಲದು. ಸುನ್ಕರ್ ರೋಬೋನಿಲ್ ಚೌಂಕ ಗಯ. ರೋಬೋನಿಲ್ಗೆ ಈ ವಿಷಯ ಕೇಳಿದ್ಕೊಳ್ಳೆ ಒಂಥರ ಆಶ್ಚರ್ಯ ಆಯಿತು. ಅರೆ, ನಾನು ಬಂದಿದ್ದಕ್ಕೆ ಅವನ ಕೆಲಸದಿಂದ ತೆಗಿತಾ ಇದ್ದಾರೆ ಅಂದ್ರೆ ರೋಬೋಟ್ ಮುಖ್ಯನೋ ಮನುಷ್ಯ ಮುಖ್ಯನೋ? ಇಲ್ಲಿ ಶುರುವಾಗಿದ್ದು ಜಿಜ್ಞಾಸೆ. ಬೋಲಾ ಕ್ಯಾ ಕಹಾ ತುಮ್ನೆ वे लोग साधु राम की छुट्टी करवाने वाले हैं पर क्यों? ಅರೆ, ಅವರು ನನ್ನನ್ನು ಇಟ್ಕೊಂಡು ಅವ್ರನ್ನ ಬಿಡ್ತಾ ಇದ್ದಾರೆ, ಅದು ಯಾಕೆ ಹಾಗೆ ಅಂತ ಪ್ರಶ್ನೆ ಮಾಡಿ. ಇಸ್ಲಿಯೇ ಕಿ ತುಮ್ ಉನ್ಹೇ ಬಹುತ್ ಭಾಗಯೇ ಹೋ. ಯಾಕಂದ್ರೆ ನೀನು ಅವರನ್ನ ಭಾಜಾನ ಅಂತಂದ್ರೆ ಆವರಿಸುವುದು ಅನ್ನೋ ಅರ್ಥದಲ್ಲಿ ಭಾಜಾನ ಅನ್ನೋ ಶಬ್ದ. ನೀನು ಅವರನ್ನ ಆಕ್ರಮಿಸಿ ಅಂದ್ರೆ ಅವರಿಗೆ ನಿನಗೆ ತುಂಬಾ ಇಷ್ಟ ಆಗಿದೆಯಾ. ಹಾಗಾಗಿ ಬೂಢೆ ಸಾಧೋ ರಾಮ್ ಕೋ ತೋಡಾ ಮುಆವಜಾ ದೇಕರ್ ವೇ ಉಸ್ಕೋ ಗಾಂವ್ ಬಿಜ್ವಾ ದೇಂಗೆ. ಮುದುಕನಾದಂತಹ ಯಾರನ್ನ, ಸಾಧು ರಾಮನನ್ನ ಸ್ವಲ್ಪ ಮುಆವಜಾ ಶಬ್ದ का अर्थ है काम के लिए पैसा देना, ಅಂದ್ರೆ ಕಾಮ್ ಸೆ ಒಂಥರ ಪೆನ್ಷನ್ ಹೇಳ್ದಂಗೆ, ಹೇಳುವ ಹಾಗೆ ಕೆಲಸ ಮಾಡಿದ್ದಕ್ಕಾಗಿ ಏನು ಪರಿಹಾರವಾಗಿ ಕೊಡುವಂಥದ್ದು ಮುಆವಜಾ. ಅದಕ್ಕಾಗಿ ಅವರು ಅದೊಂದು ಸ್ವಲ್ಪ ಕೊಟ್ಟು ಅವನನ್ನ ಊರಿಗೆ ಕಳಿಸಿಬಿಡ್ತಾರೆ ಅಂತ ವಿಷಯವನ್ನ, ಅವ್ರ ಮನೆಯಲ್ಲಿ ಮಾತಾಡಿದ ವಿಷಯವನ್ನ ಇಲ್ಲಿ ತಂದು ಕಿವಿಗೆ ಚುಚ್ಚಿ ಬಿಡ್ತು ಇದು.
सो आगे का क्या होता है नेक्स्ट सेशन में देखेंगे। अभी मैं आया, आप लोग वहीं रहिए, यहाँ मीटिंग अभी ख़त्म होने वाला है प्लीज़, और 15 मिनट लेंगे।